ಮತ್ತೆ ಒಳಗೆ ಬಂದ್ಯಾ ನೀನು? ಹಾಗಾಗಿ ಬರಬೇಕಾಗುತ್ತೆ. ನೀವು ನಿಮ್ಮ ಕಂಪ್ನಿಲಿ ಮಾಡಿರೋ ಎಡವಟ್ಗಳನ್ನ ಮತ್ತೆ ಸರಿ ಮಾಡೋ ಜವಾಬ್ದಾರಿ ನನಗೆ ವಹಿಸಿದಾರಲ್ಲ, ಇಷ್ಟ ಇಲ್ಲದೆ ಇದ್ರು ಈ ಮನೆ ಒಳಗಡೆ ಬರಬೇಕಾಗುತ್ತೆ. ಇಷ್ಟ ಇಲ್ದಿದ್ರು ಅಂತ ಯಾಕೋ ಸುಳ್ಳು ಹೇಳ್ತೀಯ? ನೀನು ಈ ಪೊಸಿಷನ್ಗೆ ಬರಬೇಕು ಅಂತಲೇ ನಮ್ಮ ಮನೆ ಒಳಗೆ ಸೇರ್ಕೊಂಡಿದ್ದು, ನಮ್ಮ ಮನೆಯವ್ರ ತಲೆ ಕೆಡಿಸಿದ್ದು. ನಾನು ಯಾರಿಗೂ ತಲೆ ಕೆಡಿಸಿಲ್ಲ. ತಲೆ ಕೆಟ್ಟಿರೋರ ಹತ್ರ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಈ ಕೆಲಸ ವಹಿಸಿರೋದು ನಿಮ್ಮ ಅಣ್ಣ ಮತ್ತು ನಿಮ್ಮಪ್ಪ. ಅವ್ರು ವಹಿಸಿದ್ದಾರೆ ಅಂತ ಪ್ರೀತಿಯಿಂದ ಕೆಲಸ ಮಾಡ್ತಿಲ್ಲ, ಅವ್ರು ಕೊಡೋ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಅಂದರೆ ಏನು? ನೀನು ಇಲ್ಲ ಅಂದರೆ ಈ ಕಂಪ್ನಿ ಮುಳುಗೋಗ್ಬಿಡುತ್ತಾ? ಗೊತ್ತಿಲ್ಲ, ಆದರೆ ನೀನಿದ್ದಿದ್ರೆ ಖಂಡಿತ ಮುಳುಗೋಗ್ತಿತ್ತು. ಏಯ್ ಅಭಿ ಸರ್, ಅಭಿ ಸರ್, ಏನಾಯ್ತು ಸಮರ್? ನೋಡಿ, ನಾನು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತಂದರೆ ನಿಮ್ಮ ತಮ್ಮಂಗೆ ದಯವಿಟ್ಟು ತೆಪ್ಪಗಿರ ಕೇಳಿ. ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಾಗ ಮಾತಾಡಿದ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಬೇಕಾಗಿಲ್ಲ, ಯಾರು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೋತಿಲ್ಲ. ಅಭಿ, ಅವನಿಗೆ ಕೆಲಸ ಕೊಟ್ಟಿರೋದು ನಾನು. ಪ್ಲೀಸ್ ನೀನು ಒಳಗೆ ನೋಡಿ. ನಾನು ಒಳಗೆ ಹೋಗಬೇಕು ಅಂದರೆ ಇವನು ಈಗಿಂದೀಗಲೇ ಈ ಮನೆಯಿಂದ ಆಚೆ ಹೋಗಬೇಕು. ಅಭಿ, ಅವನು ಕಳಿಸಿದ್ರೆ ಈ ಕೆಲಸಗಳೆಲ್ಲ ಆಗೋದು ಹೇಗೆ? ಈಗ ನಾವಿರೋ ಪರಿಸ್ಥಿತಿಯಲ್ಲಿ ಈ ಕೆಲಸಗಳೆಲ್ಲ ನಾವೇ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗಲ್ವಾ? ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ನಿನಗೆ ನಿನ್ನ ತಮ್ಮ ಬೇಕು ಅಂದರೆ ಇವನನ್ನು ಈಗಿಂದೀಗಲೇ ಆಚೆ ಕಳಿಸ್ಬೇಕಷ್ಟೇ. ಅಭಿ, ಅಮ್ಮ ಬೇಜಾರಾಯ್ತಾ? ಬೇಜಾರಾ? ಯಾಕಪ್ಪ? ನನಗೇನು ಬೇಜಾರಿಲ್ವಲ್ಲ. ನನಗೆ ಗೊತ್ತಮ್ಮ, ನೀವು ಹೆತ್ತ ಮಗನ ಹತ್ರ ಅಭಿ ಆ ರೀತಿ ನಡ್ಕೊಂಡಿದ್ದು, ಅವ್ನಿಗೆ ಅವಮಾನ ಆಗೋ ಹಾಗೆ ಮಾತಾಡಿದ್ದು, ಅವ್ನ ಮನೆಯಿಂದ ಆಚೆ ಕಳಿಸಿದ್ದೆಲ್ಲ ನೋಡಿ ನಿಮ್ಗೆ ಖಂಡಿತ ಬೇಜಾರಾಗಿರುತ್ತೆ. ಅಭಿ ಪಾಪುಗೆ ಹಾಗಂದ ಅನ್ನೋದಷ್ಟೇ ನನ್ನ ಬೇಜಾರಕ್ಕೆ ಕಾರಣ ಅಲ್ಲಪ್ಪ. ಪಾಪು ಅಂದರೆ ಅಭಿಗೆ ಅಷ್ಟೊಂದು ಕೋಪ ಬರುತ್ತಲ್ಲ, ಅವನಿಂದ ಅವನಿಗೆ ತೊಂದರೆ ಆಗ್ತಾ ಇದೆ ಅಂತ ಅಭಿ ಅನ್ಕೋತಾ ಇದ್ದಾನಲ್ಲ, ಅದಕ್ಕೂ ನನಗೆ ಬೇಜಾರಾಗ್ತಾ ಇದೆ. ಅಭಿ, ನೀನು ನನಗೊಂದು ಸಹಾಯ ಮಾಡ್ತೀಯಾ? ಸಹಾಯ ಅಂತ ಯಾಕಮ್ಮ ಹೇಳ್ತೀರಾ? ಆರ್ಡ್ರ್ ಅಂತ ಹೇಳಿ. ನೀವೇನು ಹೇಳ್ತೀರೋ ನಾನು ಅದನ್ನು ಮಾಡ್ತೀನಿ. ಅಭಿ, ಪಾಪು ಇನ್ನೂ ಎಷ್ಟು ದಿನ ಇಲ್ಲಿಗೆ ಬಂದು ಕೆಲಸ ಮಾಡಬೇಕು? ಅವನು ಡ್ರೈವಿಂಗ್ ಕೆಲಸ ಮಾಡೋದು ಅವಮಾನ ಅಂತ ನಾನು ಹೇಳ್ತಾ ಇಲ್ಲ. ಅವನೀಗ ನಿನ್ನ ಆಫೀಸ್ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದಾನೆ. ಅವನಿಗೆ ಆ ಕೆಲಸದಲ್ಲಿ ತುಂಬ ಅನುಭವ ಇದೆ. ನಿಮ್ಮ ಆಫೀಸಲ್ಲೇ ಈ ಕೆಲಸ ಅವನಿಗೆ ಕೊಟ್ಟರೆ ತುಂಬ ಶ್ರದ್ಧೆಯಿಂದ ನಿಯತ್ತಾಗಿ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಗ ತುಂಬ ಚುರುಕಾಗಿದ್ದಾನೆ. ನನಗೆ ಗೊತ್ತಮ್ಮ, ಆದರೆ ಸಮರ್ಥ್ ನನ್ನ ಆಫೀಸಲ್ಲಿ ಕೆಲಸ ಮಾಡೋಕೆ ಒಪ್ಕೋಬೇಕಲ್ಲ. ಅವ್ನು ಹಠ ಮಾಡ್ತಾನೆ, ನನ್ನ ಆಫೀಸಿಗೆ ಬರಲ್ಲ ಅಂತ ಹೇಳ್ತಾನೆ. ಮತ್ತೆ ಬೇರೆ ಏನಾದರೂ ದಾರಿ ಇದೆಯಾ? ಅವನು ಇಲ್ಲಿಗೆ ಬರೋದ್ರಿಂದ ಅವನ ಮನ್ಸಿಗೂ ಬೇಜಾರು, ಅಭಿಗೂ ಕೋಪ. ಹಾಯ್ ಕಿರಣ್, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ನಿನ್ನಿಂದ ಒಂದು ಫೇವರ್ ಬೇಕಾಗಿತ್ತಲ್ಲ. ನಿನ್ನ ಕಂಪ್ನಿಯಲ್ಲಿ ಒಂದು ಪೋಸ್ಟ್ ರೆಡಿ ಮಾಡು. ನಾನೊಬ್ಬರು ಡೀಟೇಲ್ಸ್ ಕಳಿಸ್ತೀನಿ, ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಕರ್ಸ್ಕೊಂಡು ಆ ಕೆಲಸನ ಅವ್ರಿಗೆ ಕೊಡಬೇಕು. ಬರೀ ಕೆಲಸ ಕೊಡೋದಲ್ಲಪ್ಪ, ಕೈ ತುಂಬ ಸಂಬಳನೂ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಕಿರಣ್. ಹಾಂ, ಇನ್ನೊಂದು ಮಾತು, ಇದೆಲ್ಲ ನಾನು ಹೇಳಿದೆ ಅಂತ ಯಾವುದೇ ಕಾರಣಕ್ಕೂ ಅವ್ರಿಗೆ ಹೇಳಬಾರ್ದು.
ಥ್ಯಾಂಕ್ಸ್ ಅಲ್ಲ. ಓಕೆ, ಸಿಗ್ತೀನಿ. ಅಮ್ಮ, ನನ್ನ ಫ್ರೆಂಡ್ ಹತ್ರ ಮಾತಾಡಿದೆ. ಅವ್ನು CEO ಆಗಿರೋ ಕಂಪ್ನಿಯಲ್ಲಿ ನಮ್ಮ ಶೇರ್ಸ್ ಇದೆ. ಅಲ್ಲಿ ಸಮರ್ಥಿಗೆ ಒಂದು ಕೆಲಸ ಕೊಡು ಅಂತ ಕೇಳಿದೆ. ಅದಕ್ಕೆ ಅವನು ಒಪ್ಕೊಂಡಿದ್ದಾನೆ. ಯೋಚನೆ ಮಾಡಬೇಡಿ, ಸಮರ್ಥಿಗೆ ಅವನ ಅರ್ಹತೆಗೆ ತಕ್ಕಂಥ ಕೆಲಸನೇ ಸಿಗತ್ತೆ. ಥ್ಯಾಂಕ್ಸ್ ಕಣಪ್ಪ. ಅಮ್ಮ, ನೀವು ಈ ರೀತಿ ನನಗೆ ಥ್ಯಾಂಕ್ಸ್ ಹೇಳಿದ್ರೆ ನಾನು ನಿಮ್ಮ ಹತ್ರ ಮುನ್ಸ್ಕೋತೀನಿ ಅಷ್ಟೇ. ಏನು ನನ್ನ ಹತ್ರನೇ ಮುನ್ಸ್ಕೊತೀಯಾ? ಇಲ್ಲ ಸಾರಿ. ಹಲೋ, ಹೇಳಿ. ಹಲೋ, ನಾವು ಟೆಕ್ ಸೊಲ್ಯೂಷನ್ ಕಂಪ್ನಿಯಿಂದ ಕಾಲ್ ಮಾಡ್ತಿದ್ದೀವಿ. ಹೇಳಿ. ನಿಮ್ಮ ರೆಸ್ಯೂಮ್ ನೋಡಿದ್ವಿ. ನಮ್ಮ ಕಂಪ್ನಿಯಿಂದ ನಿಮಗೆ ಜಾಬ್ ಆಫರ್ ಮಾಡ್ತಿದ್ದೀವಿ. ನೀವು ಇವತ್ತು ಆಫೀಸಿಗೆ ಬಂದು ನನ್ನನ್ನು ಮೀಟ್ ಮಾಡಿ. ಏನು ಜಾಬಾ? ನಾನು ನಿಮ್ಮ ಕಂಪ್ನಿಗೆ ರೆಸ್ಯೂಮ್ ಕಳಿಸಿಲ್ವಲ್ಲ? ಅದೆಲ್ಲ ಇಲ್ಲೇ ಮಾತಾಡೋಣ. ಆಲ್ಮೋಸ್ಟ್ ಆಲ್ ನಿಮ್ಮ ಜಾಬ್ ಫಿಕ್ಸ್ ಆಗಿದೆ. ಬರ್ತಾ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ. ಹಾಂ. ಸಿರಿ ಬಂದೆ. ಏನ್ ಸಮರ್ಥ್, ಏನಾದರೂ ಬೇಕಿತ್ತಾ? ಬೇಕಾಗಿರೋದೆಲ್ಲ ಸಿಕ್ಕಾಗಿದೆ ಸಿರಿ. ಈಗ ತಾನೇ ಟೆಕ್ ಸೊಲ್ಯೂಷನ್ ಕಂಪ್ನಿಯಿಂದ ಕಾಲ್ ಬಂದಿತ್ತು, ನನಗೆ ಕೆಲಸ ಆಗಿದೆ ಅಂತೆ. ಏನು, ಟೆಕ್ ಸೊಲ್ಯೂಷನ್ಸ್ ಕಂಪ್ನಿನಾ? ಅಣ್ಣ, ಹಾಗಾದ್ರೆ ನೀನು IT ಕಂಪ್ನಿ ಕೆಲ್ಸಕ್ಕೆ ಹೋಗ್ತೀಯಾ? ನೀಗ ಅದ್ಯಾಗೋ ಇದ್ದಕ್ಕಿದ್ದಾಗೆ ಕೆಲಸ ಸಿಕ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ ತಾತ. ನಾನು ಅಲ್ಲಿಗೆ ರೆಸ್ಯೂಮೇ ಕಳಿಸಿಲ್ಲ, ಆದರೂ ನಿಮಗೆ ಜಾಬ್ ಆಗಿದೆ, ಬಂದು ಮೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ನಿನ್ನ ಅದೃಷ್ಟನೇ ಬದಲಾಗಿದೆ ಅನ್ಸುತ್ತೆ. ಅವತ್ ನೋಡಿದ್ರೆ ಬಡ್ಡಿ ದುಡ್ಡು ಕೊಡಕ್ಕೆ ಸಾಲ್ಗಾರೇ ಮನೆ ಹತ್ರ ಬಂದಿದ್ರು. ಇವತ್ ನೋಡಿದ್ರೆ ಅವ್ರಾಗವ್ರೆ ಫೋನ್ ಮಾಡಿ ನಿನಗೆ ಕೆಲ್ಸನೇ ಕೊಡ್ತಿದ್ದಾರೆ. ನಾನು ಈ ಮನೆಗೆ ಕಾಲಿಡ್ ಗಳಿಗೆನೇ ಆಗಿದೆ. ಜೊತೆಗೆ ಯಾವ್ದೋ ದೇವ್ರ ಕೃಪೆ ನಿನ್ ಮೇಲೆ ಬಿದ್ದಿದೆ ಅನ್ಸುತ್ತೆ. ಈಗ ಎರಡನೇದು ಹೇಳ್ದ ಅದಿರ್ಬೋದು, ನನಗೂ ಹಾಗೆ ಅನಿಸ್ತಾ ಇದೆ. ಆದರೂ ನಂಬಕ್ಕಾಗ್ತಾ ಇಲ್ಲ. ಏನಿಲ್ಲ ಸಮರ್ಥ್, ನೀನು ಇದಕ್ಕೆ ಮುಂಚೆ ತುಂಬ ಕಂಪ್ನೀಸ್ಗಳಿಗೆ ಟ್ರೈ ಮಾಡಿದ್ದೆ ಅಲ್ವಾ? ಇವಾಗ ಓಪನಿಂಗ್ಸ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿರ್ತಾರೆ. ಏನಾದರೂ ಆಗಲಿ, ಸದ್ಯ ಆ ಅಯೋಗ್ಯ ಅಭಿ ಮುಂದೆ ನಿಂತ್ಕೊಂಡು ಅವ್ನು ಅಂದಿದ್ದೆಲ್ಲ ಅನ್ಸ್ಕೊಳ್ಳೋದು ತಪ್ಪು. ಸರಿ, ನಾನು ಹೋಗಿ ಬರ್ತೀನಿ. ಸರಿಯಪ್ಪ, ಒಳ್ಳೇದಾಗಲಿ, ಹೊರಟ್ ಬಾ. ಅಯ್ಯೋ ಅಣ್ಣ, ದೇವ್ರು ಒಳ್ಳೇದು ಮಾಡಿ, ಹೋಗಿ ಬರೋ. ಬರ್ತೀನಿ. ಸಮರ್ಥ್, ಸಮರ್ಥ್, ಯು ಆರ್ ಅಪಾಯಿಂಟೆಡ್. ಸರ್, ಆದರೆ ನಾನು ಇಲ್ಲಿ ಜಾಬ್ಗೆ ಅಪ್ಲೈನೇ ಮಾಡಿರಲಿಲ್ಲ. ಇಲ್ಲ ಸಮರ್ಥ್, ನೀವು ತುಂಬ ಹಿಂದೆ ಇಲ್ಲಿ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ. ನಿಮ್ಮ ಅಪ್ಲಿಕೇಶನ್ ನೋಡಿ ನಾನು ನಿಮ್ಮನ್ನು ಅಕ್ಸೆಪ್ಟ್ ಮಾಡಿರೋದು. ಇಲ್ಲ ಸರ್, ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ನನ್ನ ಮೇಲೆಲ್ಲ ಚೆಕ್ ಮಾಡಿದ್ದೀನಿ. ಈ ಕಂಪ್ನಿಗೆ ನನ್ನ ಮೇಲಿಂದ ಯಾವ ಅಪ್ಲಿಕೇಶನ್ ಕಳಿಸಿಲ್ಲ. ಅದು ನೀವು ನನ್ನ ಕಸಿನ್ ಕಂಪ್ನಿಗೆ ಕಳಿಸಿದ್ದೀರಾ ಅನಿಸುತ್ತೆ. ಅವ್ನ ಪ್ರೊಫೈಲೆಲ್ಲ ನನಗೆ ಶೇರ್ ಮಾಡ್ತಾನೆ. ನಿಮ್ಮ ಪ್ರೊಫೈಲ್ ಓಕೆ ಆದಮೇಲೆ ನಾನು ನಿಮ್ಗೆ ಕರೆಸಿರೋದು. ಯಾಕೆ ಈ ಕಂಪ್ನಿಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಚೇಚೆ, ಹಾಗಲ್ಲ ಸರ್. ಇದ್ದಕ್ಕಿದ್ದ ಹಾಗೆ ಈ ಕಂಪ್ನಿ ಕೆಲಸ ಸಿಕ್ತು ಅಂತ ಹೇಳ್ತಾ ಇದ್ದೀರಲ್ಲ, ಆಶ್ಚರ್ಯ ಆಯಿತು ಅಷ್ಟೇ. ಬರೀ ಆಶ್ಚರ್ಯನಾ? ಖುಷಿ ಆಗಲಿಲ್ವಾ? ಇಲ್ಲ ಸರ್, ತುಂಬ ಖುಷಿ ಆಯಿತು. ಸರಿ, ನೀವು ಪ್ರೋಗ್ರಾಮ್ ಡೆವಲಪರ್ ಆಗಿ ನಮ್ಮ ಟೀಮ್ನ ಜಾಯ್ನ್ ಆಗಿ, ಹಾಗೆಯೇ ನಿಮ್ಮ ಪ್ಯಾಕೇಜ್ ಬಂದು 9.6 lakh per annum. $80K per month. ಯಾಕೆ ಕಡಿಮೆ ಆಯಿತಾ? ಸರ್, ನೀವು ನನ್ನ ಪಾಲ್ಗೆ ದೇವರಾಗ್ಬಿಟ್ರಿ. ದೇವ್ರು ಹೊರ ಕೊಡ್ಬೇಕಾದ್ರೆ ಹೆಚ್ಚು ಕಡಿಮೆ ಅಂತ ಮಾತಾಡೋಕ್ಕಾಗುತ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್.
ಇಲ್ಲಿ ಯಾರಿಗಾರು ದೇವರಾಗಲ್ಲ ಸಮರ್ಥ. ದೇವರಾದವರು ಎಲ್ಲೋ ಕೂತ್ಕೊಂಡು ಕೆಲಸ ಮಾಡಿಸ್ತಾರಷ್ಟೇ. ನೀವು ನೋಡ್ಬೋದು. ಥ್ಯಾಂಕ್ ಯು ಸರ್. ಹಾಂ ಕಿರಣ್, ಏನಾಯಿತು? ಸಮರ್ಥ ಬಂದಿದ್ರು. ನೀವು ಹೇಳ್ದಾಗೆ ಅವನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ಕಿರಣ್, ನಿನ್ನಿಂದ ತುಂಬ ಹೆಲ್ಪ್ ಆಯಿತು. ದಟ್ಸ್ ಓಕೆ ಸರ್, ಎನಿಥಿಂಗ್ ಫಾರ್ ಯು. ಬಾಯ್ ಸರ್. ಬಾಯ್. ಅಮ್ಮ, ಸಮರ್ಥಕ್ಕೆ ಕೆಲಸ ಸಿಗ್ಬಿಡ್ತು. ಹೌದಾ? ಥ್ಯಾಂಕ್ ಇಲ್ಲ ಇಲ್ಲ ಇಲ್ಲ, ಏನೂ ಇಲ್ಲ, ಒಂದು ನಿಮಿಷ ಬಂದಿರ. ಸ್ವೀಟ್ ಕೊಟ್ಟೆ ಹೊಟ್ಟೆ ತುಂಬಿಸ್ತೀರೋ ಅಥವಾ ತಿಂಡಿನೂ ತಿನ್ನಿಸ್ತೀರೋ? ಅಯ್ಯೋ, ಹೌದಲ್ವಾ? ಬಾ, ತಿಂಡಿ ತಿನ್ನುವಂತೆ, ನಾನು ಎಲ್ರನ್ನೂ ಕರಿತೀನಿ. ನಾನು ಅಣ್ಣ ನಿಮ್ಮೆಲ್ಲರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಹೇಳು ಮಹೇಶ, ಏನು ವಿಷಯ? ಅದು ಅಣ್ಣ, ನನ್ನ ಮಗಳಿಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಂದು ಅದಕ್ಕೆದು ಒಪ್ಪಿಗೆ ಬೇಕಿತ್ತು. ಇದೇನಿದು? ಇದ್ದಕ್ಕಿದ್ದಾಗೆ ಏನೇನೋ ಮಾತಾಡ್ತಿದ್ದೀರಾ. ನಿಧಿ ಇನ್ನೂ ಚಿಕ್ಕವಳು. ಅವಳಿಗೆ 22 ತುಂಬಿದೆ. ಒಂದು ಮನೆಗೆ ಸೊಸೆಯಾಗಿ ಹೋಗಿ ಹೊಂದ್ಕೊಂಡು ಬಾಳೋ ಮೆಚುರಿಟಿ ಇದೆ. ಅದು ಅಲ್ಲದೆ ಒಳ್ಳೆ ಸಂಬಂಧ ಕೂಡ ಬಂದಿದೆ. ಒಳ್ಳೆ ಸಂಬಂಧನಾ? ಹೌದಕ್ಕೆ ಅಣ್ಣ, ನಿಮಗೆ ಶೇಖರ್ ಆ್ಯಂಡ್ ಶೇಖರ್ ಗ್ರೂಪ್ ಗೊತ್ತಲ್ಲ? ಹಾಂ, ಗೊತ್ತು. ಅದೇ ಅವ್ರು ರೀಸೆಂಟಾಗಿ ಒಂದು ಕಂಪ್ನಿ ಶುರು ಮಾಡಿದಾರಲ್ಲ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಹೌದು ಹೌದು, ಅವರೇ. ಆ ಗ್ರೂಪ್ ಪ್ರೊಪ್ರೈಟರ್ ಇದ್ದಾರಲ್ಲ ರಾಜಶೇಖರ್, ಅವರ ಮಗನೇ ಹುಡುಗ. ಈಗ ಅವ್ರ ಕಂಪ್ನಿಗೆ MD ಆಗಿದ್ದಾನ ಹುಡುಗ. ಬೇಕಾದಷ್ಟು ಆಸ್ತಿ ಅಂತಸ್ತು ಎಲ್ಲ ಇದೆ. ಆಸ್ತಿ ಅಂತಸ್ತು ಇದೆ ಅಂದ ಮಾತ್ರಕ್ಕೆ ಸಂಬಂಧನ ಒಪ್ಕೊಳಕ್ಕಾಗತ್ತಾ? ಅವ್ರ ಮನೆಯವರೆಲ್ಲ ಹೇಗಿದ್ದಾರೆ, ಹುಡುಗನ ಸ್ವಭಾವ ಏನು ಅಂತೆಲ್ಲ ನೋಡಬೇಕು. ಅದು ಅಲ್ಲದೆ ಮುಖ್ಯವಾಗಿ ನಿಧಿಗೆ ಆ ಹುಡುಗ ಇಷ್ಟ ಆಗಬೇಕು. ಆ ಮನೆಯವ್ರ ಬಗ್ಗೆ ನನಗಂತೂ ಅನುಮಾನ ಇಲ್ಲ. ಅವರು ದುಡ್ಡಿಗಿಂತ ಸಂಬಂಧಗಳಿಗೆ, ಪ್ರೀತಿಗೆ ಬೆಲೆ ಕೊಡೋರು. ಆ ಕುಟುಂಬದ ಬಗ್ಗೆ ಒಳ್ಳೆ ಮಾತುಗಳಿವೆ. ಹೌದು, ನಾನು ಆ ಹುಡುಗನ ಒಂದೆರಡು ಬಿಸ್ನೆಸ್ ಮೀಟಿಂಗಲ್ಲಿ ಮೀಟ್ ಮಾಡಿದ್ದೀನಿ. ಎಲ್ಲರೂ ಒಳ್ಳೆ ಹುಡುಗ ಅಂತಲೇ ಹೇಳ್ತಾರೆ. ಹಾಗಿದ್ರೆ ನಮ್ಮ ನಿಧಿನ ಹುಡುಗಂಗೆ ಕೊಟ್ಟು ಮದುವೆ ಮಾಡ್ಬೋದು ಅಲ್ವಾಣ? ಆದರೂ ನಮ್ಮ ನಿಧಿ ಮದುವೆಗೆ ಅಷ್ಟು ಅವಸರ ಏನಿತ್ತು? ನಾವೆಲ್ಲ ಏನೇ ಮಾತಾಡಿದ್ರು ತೀರ್ಮಾನ ತಗೋಬೇಕಾಗಿರೋದು ನಿಧಿ. ನಿಧಿಗೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಇರಬೇಕು. ಆ ಹುಡುಗ ಇಷ್ಟ ಆಗಬೇಕು. ಆಮೇಲೆ ನಾವು ಮುಂದುವರಿಬೇಕು. ಏನಿದೆ, ನೀನೇನು ಹೇಳ್ತೀಯ? ನನಗೇನು ಗೊತ್ತಾಗ್ತಿಲ್ಲ. ನಂಗೆ ಇನ್ನೂ ಓದಬೇಕು ಅಷ್ಟೆ.
ಮೆಲ್ಲಗೊತ್ತು. ಅಯ್ಯ, ತಾತ ನಿಂಗೆ ಮನ್ಸಾದ್ರೂ ಹೇಗೆ ಬರುತ್ತೆ ನನ್ನ ಕೈಯಲ್ಲಿ ಈ ರೀತಿ ಎಲ್ಲ ಕಾಲು ಒತ್ತಿಸ್ಕೊಳಕ್ಕೆ? ಆಹಾ, ಬಿಟ್ಟಿ ಅನ್ನ ಹಾಕೋದಕ್ಕೆ ನಾನೇನಿಲ್ಲಿ ಸರ್ಕಾರ ನಡೆಸ್ತಾ ಇಲ್ಲ. ಅಬ್ಬಬ್ಬಬ್ಬಬ್ಬಾ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ನೆಗದು ಬಿತ್ತು. ಚುಸ್ತು. ಹಾಂ, ಏಯ್ ನಿಲ್ಸೋ. ಬಾಬಾ, ಮದುವೆಯಾಗಿ 2 ವರ್ಷ ಆಯಿತು, ಸರಿಯಾಗಿ ಒಂದು ನಿಂಬೆ ಹಣ್ಣು ಪಾನಕ ಮಾಡಕ್ ಬರಲ್ಲ. ತಾತ ಯಾಕೋ, ಏನು ಸಮಾಚಾರ? ನನಗೆ ಕೆಲಸ ಕನ್ಫರ್ಮ್ ಆಗಿದೆ. ಥ್ಯಾಂಕ್ ಯು. ಅಣ್ಣ ಸಂಬಳ ಎಷ್ಟು? 9.5 ಲಕ್ಷ ಪ್ಯಾಕೇಜ್. ಏನು 9.5 ಲಕ್ಷನಾ? ಹಾಗಾದ್ರೆ ತಿಂಗಳಿಗೆ 80,000. ಸಿರಿ, ಇನ್ಮೇಲೆ ನಮ್ಮ ಮನೆ ಕಷ್ಟಗಳೆಲ್ಲ ತೀರ್ ಹೋಯ್ತು. ದುಡ್ಗಿನ ಯಾವತ್ತೂ ಯೋಚನೆ ಮಾಡಬೇಕಾಗಿಲ್ಲ, ಇನ್ನೊಬ್ರ ಹತ್ರ ಕೈ ಚಾಚಲು ಬೇಕಾಗಿಲ್ಲ. ಸಾಲ್ಗಾರರು ಬಂದು ನಮ್ಮ ಮನೆ ಹತ್ರ ನಿಂತ್ಕೊಳ್ಳಲ್ಲ. ಹಾಗಾದರೆ ಈಗ ಹೋಗ್ತಿರೋ ಕೆಲಸ ಬಿಟ್ಬಿಡ್ತೀಯಾ? ಸಾಕಾಗಿದೆ ತಾತ. ಆ ಮನೇಲಿ ನಡೆಯೋ ಡ್ರಾಮಾಗಳನ್ನ ನೋಡ್ಕೊಂಡು ಸಹಿಸ್ಕೊಂಡು ನನಗೆ ಸಾಕಾಗಿದೆ. ಆ ಅಭಿನಲ್ಲ, ಮಾತ್ಗೂ ಅವಮಾನ ಮಾಡ್ತಿರ್ತಾನೆ, ಬಳೆ ಬಾಯಿ ಬಂದಂಗೆ ಮಾತಾಡ್ತಾ ಇರ್ತಾನೆ. ಆ ಮನೇಲಿ ನನಗೆ ಕೆಲಸ ಮಾಡೋದಕ್ಕೆ ಸಂಬಳ ಕೊಡೋದಕ್ಕಿಂತ ಅವನ ಆಡೋ ಮಾತುಗಳಿಗೆ ಅವಮಾನ ಆಗುತ್ತಲ್ಲ, ಅದನ್ನು ಸಹಿಸ್ಕೊಂಡಿರೋದಕ್ಕೆ ಸಂಬಳ ಕೊಡಬೇಕಾಗಿತ್ತು. ಆಗಿದ್ದಾಯ್ತು ಬಿಡು ಸಮರ್. ಈಗ ನಿಂಗೆ ಕೆಲಸ ಸಿಕ್ಕಿರೋ ವಿಷಯನ ಅಮ್ಮಂಗೆ ಹೇಳಿದ್ಯಾ? ಇನ್ನೂ ಹೇಳಿಲ್ಲ. ಸಮರ್ಥ, ಮುಂಚೆ ಅವಳಿಗೆ ಹೇಳು, ನಿನಗೆ ಕೆಲಸ ಸಿಗೋದಕ್ಕೆ ನಿಮ್ಮ ತಾಯಿ ಆಶೀರ್ವಾದನೂ ಕಾರಣ ಕಣೋ. ಅವಳು ಖುಷಿ ಪಡ್ತಾಳೆ. ಆಯ್ತಾಯ್ತು, ಅವ್ರಿಗೆ ಈ ವಿಷಯ ಹೇಳ್ದೆ ಇರ್ತೀನ. ಅಂದ್ರೆ ಅಮ್ಮನ ಹತ್ರ ಇಂಥ ವಿಷಯ ಹಂಚ್ಕೊಳ್ಳೋಕೆ ನಿಂಗೂ ಖುಷಿನಾ? ಖುಷಿ ಅಂತ ಏನಿಲ್ಲ, ಅವ್ರ ಹತ್ರನೇ ಕೆಲಸ ಮಾಡ್ತಿರೋದಲ್ವಾ. ಕೆಲಸ ಬಿಡಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ಟೆ ಬರ್ಬೇಕಲ್ವಾ. ಈ ಜಟ್ಟಿ ಬಿದ್ದರೂ ಅಷ್ಟೇ, ಎದ್ರೂ ಅಷ್ಟೇ, ಮೀಸೆ ಮಣ್ಣಾಗೋಗಿ ಬಿಡೋಲ್ಲ. ಆಯ್ತು ಬಿಡು, ತಾಯಿ ಮಕ್ಕಳನ್ನ ಬೀಳಕ್ಕೆ ಬಿಡೋದಿಲ್ಲ. ಇಂಥ ಎಮೋಷನ್ಸ್ ಎಲ್ಲ ನನಗೇನಿಲ್ಲ. ಹೇಳೋದು ನನ್ನ ಕರ್ತವ್ಯ, ಹೇಳ್ಬಿಟ್ಟು ಬರ್ತೀನಿ. ಸೊಗಲಾಡಿ, ನಿನ್ನ ಗಂಡನ ಮನಸ್ಸಿಗೂ ಮಾತು ಸಂಬಂಧನೇ ಇರಲ್ಲ ನೋಡು. ಅವನ ಮನಸ್ಸೇ ಏನಾದ್ರು ಮಾತಾಡೋ ಹಾಗಿದ್ದಿದ್ರೆ ಅಮ್ಮ ಅಮ್ಮ ಅಂತ ಅನ್ನೋದು ಬಿಟ್ಟರೆ ಬೇರೆ ಪದನೇ ಬರ್ತಾ ಇರಲಿಲ್ಲ. ಆದರೂ ಬಿಗುಮಾನ ಮಾತ್ರ ಬಿಡೋದಿಲ್ಲ ನೋಡು. ಸದ್ಯ ಅಣ್ಣಂಗೆ ಜಾಸ್ತಿ ಸಂಬಳ ಬರೋ ಕೆಲಸ ಸಿಕ್ಕಾಯ್ತು. ಇನ್ಮೇಲೆ ಕಾಲ್ ಮೇಲೆ ಕಾಲು ಹಾಕೊಂಡು ಹಾಯಾಗಿ ಕುತ್ಕೊಂಡು ರಾಣಿ ಥರ ಬೇಕಾದನ್ನ ತಿನ್ಬೋದು. ಹೌದೌದು, ಕೂತ್ಕೊಂಡು ತಿನ್ನೋರ ಕುಡಿಕೆ ತುಂಬಿಸೋದಕ್ಕೇನೆ ಅವನು ಕೆಲ್ಸಕ್ಕೆ ಹೋಗ್ತಿರೋದು. ಏನು ಜನ್ಮನೋ. ತಾತ ಹೋಗ್ಲಿ ಬಿಡಿ ತಾತ. ಸದ್ಯ ಮನೇಲಿರೋ ಸಮಸ್ಯೆಗೆ ಸ್ವಲ್ಪನಾದರೂ ಪರಿಹಾರ ಸಿಕ್ತಲ್ಲ, ನಂಗಷ್ಟೇ ಸಾಕು. ರೀ, ಯಾಕೆ ಹೇಗೆ ಮಾಡಿದ್ರಿ? ಮಗಳ ಮದುವೆ ಅಂದರೆ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ? ನಿನ್ನ ಮಾತ್ರ ಏನೋ, ಮನೆಯವರೆಲ್ಲರ ಮುಂದೆ ಹೇಳಿದ್ನಲ್ಲ. ಅವಳು ನನ್ನ ಮಗಳು. ಈಗಲೇ ಅವಳಿಗೆ ಮದುವೆ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಅವಳಿನ್ನೂ ಓದಬೇಕು ಅಂತ ಹೇಳ್ತಿದ್ದಾಳಲ್ಲ. ಓದಬೇಕು ಅಂತ ಹೇಳಿದಾಳೆ ಹೊರತು ಮದುವೆ ಆಗಲ್ಲ ಅಂತಲ್ಲ. ಮದುವೆ ಆದಮೇಲೆ ಓದ್ಬೋದಲ್ಲ. ಇಲ್ಲ, ನನಗೇನೋ ಅನುಮಾನ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ನಿಧಿ ಮದುವೆ ಬಗ್ಗೆ ತಯಾರಿ ಮಾಡ್ಕೋತಿದ್ದೀರಾ ಅಂದರೆ ನೀವು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಾನೆ ಅರ್ಥ.
ಮಗಳ ಮದುವೆ ಮಾಡಬೇಕು ಅಂತ ಒಬ್ಬ ತಂದೆ ಯೋಚನೆ ಮಾಡೋದ್ರಲ್ಲಿ ಇನ್ನೇನು ಪ್ಲ್ಯಾನ್ ಇರೋಕ್ಕೆ ಸಾಧ್ಯ? ಪ್ಲ್ಯಾನ್ ಮಾಡೋಕ್ಕೆ ನಾನು ನೀನಲ್ಲ. ಮತ್ತ್ಯಾಕೆ ಇಷ್ಟು ಬೇಗ ಅವಳಿಗೆ ಮದುವೆ ಮಾಡಬೇಕು? ನನಗದೆಲ್ಲ ಗೊತ್ತಿಲ್ಲ. ಇಷ್ಟು ಒಳ್ಳೆ ಸಂಬಂಧ ಕೈತಪ್ಪೋದ್ರೆ ಮತ್ತೆ ಇಷ್ಟೇ ಒಳ್ಳೆ ಸಂಬಂಧ ಸಿಗುತ್ತಾ ಹೇಳು? ನೀನೇ ಇಷ್ಟು ಒಳ್ಳೆ ಸಂಬಂಧ ಹುಡುಕ್ತೀಯಾ? ಶೇಖರ್ ಫ್ಯಾಮಿಲಿ ಒಪ್ತಿದ್ದಾರೆ ಅಂದರೆ ಅದು ದೊಡ್ಡ ವಿಷಯನೇ. ಆದರೂ ನಿಧಿ ಒಪ್ಪಿಗೆ ಇಲ್ಲದೆ ನಾವು ಮುಂದುವರಿಯೋದು ಸರಿಯಲ್ಲ. ಅವಳು ಒಪ್ಪದೇ ಇದ್ರೆ ಈ ಮದುವೆಗೆ ನಾನು ಒಪ್ಪಲ್ಲ. ನಿಧಿನ ಒಪ್ಸೋದು ಹೇಗೆ ಅಂತ ನನಗೆ ಗೊತ್ತು. ಅದು ನನ್ನ ಜವಾಬ್ದಾರಿ. ಇಲ್ಲ, ಇವರು ಇದ್ದಕ್ಕಿದ್ದ ಹಾಗೆ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಇದರ ಹಿಂದೆ ಏನೋ ವಿಷಯ ಇದೆ. ಇವರು ಬೇರೆ ಏನೋ ಪ್ಲ್ಯಾನ್ ಮಾಡ್ತಿರ್ಬೋದು.